ನನಗೆ ಇದು ಹೇಗೆ ಹೇಳ್ಬೇಕಂತಲೇ ಗೊತ್ತಿಲ್ಲ. ಆನೆಸ್ಟ್ಲಿ ಐ ಆಮ್ ವೆರಿ ಬ್ಯಾಡ್ ಎಟ್ ಕನ್ಸೋಲಿಂಗ್ ಪೀಪಲ್. ನನ್ನ ಮುಂದೆ ಯಾರಾದರೂ ಅಳ್ತಾ ಇದ್ದರೆ ನಾನು ಅಳೋದನ್ನ ನಿಲ್ಲಿಸ್ಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಪ್ಯಾನಿಕ್ ಆಗಿಬಿಡ್ತೀನಿ. ನಾನು ಮಾಡಬಾರ್ದೇ ಇರೋ ಕೆಲಸ ಎಲ್ಲ ಮಾಡಿಬಿಡ್ತೀನಿ. ಇಂಥದ್ದೇ ಒಂದು ಇನ್ಸಿಡೆಂಟ್ ನಂಗೆ ಕಾಲೇಜಲ್ಲಿ ಆಗಿತ್ತು. ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ಫಸ್ಟ್ ಇಯರಲ್ಲಿ ಇದ್ದಾಗ ನನಗೊಬ್ಳು ಫ್ರೆಂಡ್ ಇದ್ಲು. ಸೊ ಶಿ ಯೂಸ್ ಟು ಕ್ರೈ ಎವ್ರಿ ಡೇ ಬಿಕಾಸ್ ಅವ್ರ ಅಮ್ಮ ತೀರೋಗ್ಬಿಟ್ಟಿದ್ದಾರಂತೆ ಚಿಕ್ಕ ವಯಸ್ಸಲ್ಲಿ. ಅವಳನ್ನ ಕನ್ಸೋಲ್ ಮಾಡೋದಕ್ಕೋಸ್ಕರ ನಾನು ಅದೆಷ್ಟು ದೊಡ್ಡ ಸುಳ್ಳು ಹೇಳಿದೆ ಅಂತಂದರೆ, ನಿಂಗೆ ಅಮ್ಮ ಮಾತ್ರ ಇಲ್ಲ, ನಂಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ನಮ್ಮ ಆಂಟಿ ನನ್ನ ಬೆಳೆಸ್ತಿದ್ದಾರೆ ಅಂತ ಹೇಳಿದೆ. ಐ ಫೀಲ್ ಲೈಕ್ ಆರಿಬಲ್ ಇನ್ಸೈಡ್, ಬಟ್ ಸ್ಟಿಲ್ ಐ ಲೈಡ್ ಬಿಕಾಸ್ ಜಸ್ಟ್ ಮೈ ಇಂಟೆನ್ಷನ್ ವಾಸ್ ಜಸ್ಟ್ ಅವಳಿಗೆ ಹೇಳ್ಬೇಕಾಗಿತ್ತು ನೀನು ಒಬ್ಬಳೇ ಅಲ್ಲ, ಇನ್ನೂ ತುಂಬ ಜನ ಇದ್ದಾರೆ ಅಂತ. ಬಟ್ ಅದೊಂದು ಸುಳ್ಳು ಪೂರ್ತಿ ಕಾಲೇಜಲ್ಲೆಲ್ಲ ಹರಡ್ಕೊಂಬಿಡ್ತು. ಆ್ಯಂಡ್ ಪೀಪಲ್ ಅವರು ಸಿಂಪತಿ ಕೊಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಆ ಅಟೆನ್ಷನ್ ಸಿಗ್ತಾಯಿತ್ತು ನನಗೆ. ಐ ಡೋಂಟ್ ನೋ, ಅದು ವರ್ಸ್ಟ್ ಪಾರ್ಟ್. ಆ್ಯಂಡ್ ಸ್ವಲ್ಪ ಫ್ರೆಂಡ್ಸ್ನ ನಾನು ಮೀಟ್ ಮಾಡಿ ಆಫ್ಟರ್ ಕಾಲೇಜ್ ನಾನು ಹೇಳಿದ್ದೇನೆ ಇದೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ ಅಂದ್ಬಿಡೋ. ಬಟ್ ಸ್ಟಿಲ್ ಫ್ಯೂ ಪೀಪಲ್ ಇದ್ದಾರೆ, ಅವ್ರಿಗೆ ನಾನು ಐ ಡೋಂಟ್ ನೋ ಹೌ ಟು ಫೇಸ್ ದೆಮ್ ಬಿಕಾಸ್ ಐ ಲೈಡ್ ಅ ಲಾಟ್ ದಟ್ ಟೈಮ್. ಫಸ್ಟ್ ನೀವು ನಂತರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಪ್ಯಾನಿಕ್ ಆಗಿಬಿಡಿ, ಏನೇನೋ ಹೇಳೋಕ್ಕೆ ಹೋಗಬೇಡಿ. ಬಿಕಾಸ್ ಆ ಗಿಲ್ಟ್ ಇದೆಯಲ್ಲ, ಆ ಗಿಲ್ಟ್ ನಿಮ್ಮ ಹತ್ರನೇ ಇರುತ್ತೆ, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅಂದ್ಬಿಡು. ಇವಾಗ ನಾನು ಸ್ವಲ್ಪ ಶೇರ್ ಮಾಡಿ ಹಗುರ ಆಗ್ತಿದೆ ಮನಸ್ಸು. ನೆವರ್ ಎವರ್ ಡೂ ದ್ಯಾಟ್ ಗೈಸ್.